ಓಕೆ, ನಮಸ್ತೆ ಫ್ರೆಂಡ್ಸ್, ಗುಡ್ ಮೋದಿ ಕೇರ್ ಮಾರ್ನಿಂಗ್. ಇವತ್ತು ಒಂದು ಹೊಸ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದಿದ್ದು ಒಂದು ಪೇಷಂಟ್ಗೆ ನಾನು ಒಂದು ಒಳ್ಳೆಯ ಪ್ರಾಡಕ್ಟ್ ನಮ್ಮ ಒಂದು ಮೋದಿಕೇರ್ನ ಪುದೀನ ತುಳಸಿ ನಾನು ಕೊಟ್ಟಿದ್ದೆ ಒಂದು 15 ಡೇಸ್ ಬ್ಯಾಕು. ಅವರಿಗೆ ಊಟ ಮಾಡಿ 1 hour ಆದ್ಮೇಲೆ ಅವರಿಗೆ ಗ್ಯಾಸ್ ಫಾರ್ಮ್ ಆಗ್ತಿತ್ತು, ಹೊಟ್ಟೆ ನೋವು ಬರ್ತಿತ್ತು. ಆ ಒಂದು ಪ್ರಾಬ್ಲಮ್ಗೆ ನಾನು ಒಂದು ಪುದೀನ ತುಳಸಿ ಕೊಟ್ಟಿದ್ದೆ. ಅವರೇ ನಮ್ಮನ್ನ ಮತ್ತೆ ಫೋನ್ ಮಾಡಿ ಕರೆಸಿ ಅವ್ರ ರಿಸಲ್ಟ್ ನ ಹೇಳೋದಕ್ಕೋಸ್ಕರ ನಮ್ಮನ್ನ ಕರೆಸಿದ್ದಾರೆ. ಸೊ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ಸರ್ ರಮೇಶ್. ಸರ್ ನಿಮ್ಗೆ ಏನ್ ಪ್ರಾಬ್ಲಮ್ ಇತ್ತು ಸರ್? ಎದೆ ನಂಜೂರದ ಓಕೆ, ಊಟ ಮಾಡಿ ಏನು ಓಕೆ ಸರ್, ನಿಮ್ಗೆ ಯಾವ ತರದ ಊಟಗಳು ತಿಂದಾಗ ನಿಮ್ಗೆ ಆ ತರ ಪ್ರಾಬ್ಲಮ್? ಅದೇ ಇದು ಹುಳಿನ ಸಾರು ತಿಂದಾಗ ಎದೆ ನಂಜೂರದ. ಓಕೆ, ಏನು ಏನು ಇಲ್ಲ. ಸರಿ, ಇವಾಗ ನಿಮ್ಗೆ ನಾನು ಒಂದು ಮಾತ್ರೆ ಕೊಟ್ಟೆ ಅಲ್ವಾ ಸರ್, ಪುದೀನ ತುಳಸಿ ಊಟದ ಮುಂಚೆ ತಿನ್ನಿ ಅಂತ. ಸರ್ ಇವಾಗ ನಾನು ಕೊಟ್ಟು ನಿಮ್ಗೆ ಒಂದು 15-20 ದಿನ ಆಗಿದೆ ಅಲ್ಲ ಸರ್. ಸೊ ಇವಾಗ ಹೆಂಗ್ ಅನ್ಸ್ತಿದೆ ಸರ್? ನೀವು ಇವಾಗ ಊಟ ಮಾಡಿದ್ರೆ ಯಾವ ತರ ಫೀಲ್ ಆಗ್ತಿದೆ? ಎಲ್ಲ ತಿನ್ಬೋದು, ಎಲ್ಲರೂ ತಿನ್ಬೋದಾ ಸರ್? ಯಾರಿಗೆ ಗ್ಯಾಸ್ ಪ್ರಾಬ್ಲಮ್ ಇದೆ ಅವ್ರಿಗೆಲ್ಲ ಹೇಳ್ಬೋದಾ ಸರ್? ತಿನ್ಬೋದು. ಓಕೆ ಸರ್, ನಾನು ಹೇಳ್ಬೋದಾ ಇನ್ನೊಬ್ರಿಗೆ? ಇದರಿಂದ ಎಸ್ ನೋಡಿ, ಇಲ್ಲಿಂದ ನಮ್ಗೆ ಒಂದು ರಿಸಲ್ಟ್ ಸಿಕ್ಕಿದೆ. ಅವರು ಹೇಳ್ತೀನಿ ಅಂತ ಹೇಳಿದ್ದಾರೆ. ಸೊ ನಮ್ಮ ಒಂದು ಪುದೀನ ತುಳಸಿಯಿಂದ ಇಷ್ಟು ಒಂದು ಬೇಗ ನಮ್ಗೆ ಒಂದು ರಿಸಲ್ಟ್ ಸೊಲ್ಯೂಷನ್ ಸಿಕ್ಕಿದೆ ಅಂತಂದಾಗ ಸೊ ನಮ್ಮ ಮೋದಿ ಕೇರ್ಗೆ ನಾವು ಒಂದು ಬಿಗ್ ಥ್ಯಾಂಕ್ಸ್ ಹೇಳಲೇಬೇಕು. ಈ ತರ ವಯಸ್ಸಾದವರಿಗೆ ಬೇಗ ಜೀರ್ಣಶಕ್ತಿ ಇರೋದಿಲ್ಲ, ಕಮ್ಮಿ ಆಗ್ತಾ ಹೋಗ್ತಿರುತ್ತೆ. ಸೊ ಈ ಒಂದು ಏಜ್ ನಲ್ಲಿ ಇರೋರಿಗೆ ನಾವು ಇದನ್ನ ಆರಾಮಾಗಿ ಸಜೆಸ್ಟ್ ಮಾಡ್ಬೋದು ಅಂತ ಹೇಳ್ಬೋದಲ್ಲ ಸರ್. ಸೊ ಈ ತರ ಇವರು ಒಳ್ಳೆ ಕಾನ್ಫಿಡೆಂಟ್ ಇಂದ ನಮ್ಗೆ ಒಂದು ಟೆಸ್ಟಿಮೋನಿನ ಕೊಟ್ಟಿದ್ದಾರೆ. ಸೊ 25 ದಿನದಿಂದ ಅವರು ಕನ್ಸಿಸ್ಟ್ ಆಗಿ ತಿಂದಿದ್ದಾರೆ. ಇನ್ನೊಂದು 5 ಮಾತ್ರ ಇದೆ ನನ್ನ ಹತ್ರ. ತಿಂತೀನಿ, ಅದನ್ನು ಬಿಡಲ್ಲ. ವಾಸಿ ಆದ್ಮೇಲೆ ನಾನು ಬಿಡಲ್ಲ, ನಾನು ಚೆನ್ನಾಗಾಗ್ಬೇಕು ಅನ್ನೋ ಒಂದು ಅವರ ಭರವಸೆ. ಇದನ್ನ ಹೇಳ್ತಾ ನಾನು ಅವರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಮತ್ತೆ ನಮ್ಮ ಮೋದಿ ಕೇರ್ಗೂ ನಾನು ಥ್ಯಾಂಕ್ ಯು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.